ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ಲಾಗಿ ಕಾಣುವಂಥ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋದಲ್ಲಿ ನೋಡ್ಬೋದು ಯಾವ ಪ್ಲ್ಯಾಂಟ್ ರಿಪೋರ್ಟಿಂಗ್ ರೆಡಿ ಇದೆ ಅಂತ ಅದೇನೇ ತೋರಿಸ್ಕೊಳ್ತಾ ಇರುತ್ತೆ. ಯಾವ ರೀತಿ ಅಂದರೆ ಈಗ ನೋಡ್ಬೋದು ಮಿನಿಮಮ್ 2 ಪ್ಲ್ಯಾಂಟ್ಗಳು ಪಾಟಲ್ಲಿ ಇರುತ್ತೆ ಅಲ್ವಾ. ಒಂದು ಪ್ಲ್ಯಾಂಟ್ ಹಾಳಾಗಿದೆ, ಒಂದು ಪ್ಲ್ಯಾಂಟ್ ಚೆನ್ನಾಗಿದೆ. ಯಾಕೆ ಹಾಳಾಗಿದೆ ಅಂದರೆ ನೆಟ್ ಪಾಟು ರಿಮೂವ್ ಮಾಡ್ದಲೇ, ನೆಟ್ ಪಾಟು ರಿಮೂವ್ ಆಗ್ದಲೇ ಒಂದು ಪ್ಲ್ಯಾಂಟ್ ಹಾಳಾಗಿದೆ. ಇನ್ನೊಂದು ಪ್ಲ್ಯಾಂಟ್ ಅಂದರೆ ನೆಟ್ ಪಾಟು ಇಲ್ಲಾಂದರೆ ಕರಗಿರ್ಬೋದು, ಇಲ್ಲಾಂದರೆ ನೆಟ್ ಪಾಟ್ ಹೊರಗಡೆ ಪ್ಲ್ಯಾಂಟ್ ಬಂದು ಗ್ರೋತಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು. ಹಾಗಾಗಿನೇ ಒಂದು ಪ್ಲ್ಯಾಂಟ್ ಚೆನ್ನಾಗಿದೆ, ಒಂದು ಪ್ಲ್ಯಾಂಟ್ ಚೆನ್ನಾಗಿಲ್ಲ. ಈಗ ಕಂಪ್ಲೀಟಾಗಿ ನಾನು ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಅಂದರೆ ಒಂದೊಂದು ಪ್ಲ್ಯಾಂಟನ್ನೇ ನಾನು ಚೂಸ್ ಮಾಡ್ತೀನಿ, ಕ್ಲೀನು ಕೂಡ ಮಾಡ್ಕೊಳ್ತೀನಿ. ರಿಪೋರ್ಟಿಂಗ್ ಬೇಕಿದೆಯಾ ಅಂತಲೂ ಕೂಡ ನೋಡ್ಕೊಳ್ತೀನಿ. ರಿಪೋರ್ಟಿಂಗ್ ಬೇಕಿದೆ ಅನ್ನುವಂಥ ಪ್ಲ್ಯಾಂಟ್ಗಳನ್ನು ಸಪ್ರೇಟಾಗಿ ಇಟ್ಕೊಂಡು, ರಿಪೋರ್ಟಿಂಗ್ ಬೇಡ ಕೋಕೋಪಿಟಲ್ಲೇ ಚೆನ್ನಾಗಿದೆ ಅನ್ನೋದಾದರೆ ಕಂಪ್ಲೀಟಾಗಿ ಕೋಕೋಪಿಟಲ್ಲಿ ಇಡ್ತೀನಿ. ಈಗ ನರ್ಸರಿಲಿ ಇರುವಂಥ ಕಲರ್ ಕಾಂಬಿನೇಷನ್ ಕೂಡ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಪರ್ಪಲ್ ಶೇಡನ್ನು ನೋಡ್ತಾ ಇದ್ದೀರಾ, ಅದು ಡಬಲ್ ಪೆಟಲ್ಲು ಕೂಡ ಇದೆ. ಫ್ಲವರಲ್ಲಿ ಡಬಲ್ ಪೆಟಲ್ಲು ಕೂಡ ಕಾಣ್ಬೋದು. ಪ್ಲ್ಯಾಂಟು ಕೂಡ ತುಂಬ ಬುಷಿ ಜೊತೆಗೆ ತುಂಬ ಹೆಲ್ದಿಯಾಗಿ ಇದೆ ಅಲ್ವಾ. ಪ್ಲ್ಯಾಂಟಲ್ಲಿ ನೀವು ನೋಡ್ಬೋದು ಮಿನಿಮಮ್ ಎಷ್ಟು ಲೀಫ್ ಇದೆ, ಎಷ್ಟು ಫ್ಲವರ್ ಇದೆ ಅಂತ ಈಗ ಕಾಣ್ತಾ ಇದೆ. ಅದ್ರ ಜೊತೆಗೆ ಏನಂದರೆ ನಾನಿಲ್ಲಿ ಒಣಗಿರುವಂಥ ಎಲೆಗಳನ್ನು ಏನಂದರೆ ಅದಕ್ಕೆ ಇನ್ನೂ ಏಜ್ ಆಗಿರೋದಿಲ್ಲ ಅಂದ್ರೂ ಕೂಡ ಎಡ್ಜಸ್ ಏನಾದ್ರೂ ಯೆಲ್ಲೋ ಕಲರ್ ಆಗಿದೆ, ಗೋಲ್ಡ್ ಕಲರ್ ಆಗಿದೆ, ಎಲೆಗಳು ಸ್ವಲ್ಪ ಹಾಳಾಗಿದೆ ಅನ್ನೋದಾದರೆ ಅದನ್ನು ಏನು ಮಾಡಬೇಕಂದ್ರೆ ಕಟ್ಟರಲ್ಲಿ ನಾನೀಗ ತೆಕ್ಕೊಳ್ತಾ ಇದ್ದೀನಿ ಅಲ್ವಾ. ಫುಲ್ಲು ರೂಟಿಂದಲೇ ಅದನ್ನು ತೆಗಿತಾ ಇಲ್ಲ. ಆ ಸ್ಟಿಕ್ ಇರುತ್ತಲ್ಲ, ಈಗ ಲೀಫಿಗೂ ಆ ಸ್ಟಿಕ್ಕಿಗೂ ಗ್ರಿಪ್ ಇರುತ್ತಲ್ವ. ಈಗ ಲೀಫ್ ಅಕಸ್ಮಾತ್ ಡ್ಯಾಮೇಜ್ ಆಗಿತ್ತು ಅಂದರೆ ಆ ಲೀಫ್ ಹತ್ರನೇ ಕಟ್ ಮಾಡ್ತಾಯಿದ್ದೀನಿ. ಆ ಸ್ಟಿಕ್ ಹಂಗೆ ಬಿಡಬೇಕು. ಕಂಪ್ಲೀಟಾಗಿ ಫೋರ್ಸೆಬಲಾಗಿ ಯಾವುದನ್ನು ಕೂಡ ಎಳೆಯೋಕ್ಕೆ ಹೋಗಬೇಡಿ. ಕಟ್ಟರನ್ನು ಯೂಸ್ ಮಾಡಿ ಆದಷ್ಟು ಟ್ರಿಮ್ ರೀತಿಯೇ ನೀವು ಮಾಡ್ಕೊಳ್ಬೇಕು. ಕೈಯಲ್ಲಿ ಮಾತ್ರ ಉಗ್ರಲ್ಲಾಗಿರ್ಬೋದು ಯಾವುದ್ರಲ್ಲೂ ಕೂಡ ನೀವು ಡ್ಯಾಮೇಜ್ ಮಾಡಬೇಡಿ. ಆಲ್ಮೋಸ್ಟ್ ನೀವು ಟೂಲ್ಸನ್ನು ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಂಥೋರಿಯಂ ಪ್ಲ್ಯಾಂಟಲ್ಲಿ. ಈಗ ನಾನು ಯಾವ ಥರ ಅಂದರೆ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಈಗ ಹೊಸ ಆಂಥೋರಿಯಂ ಪ್ಲ್ಯಾಂಟನ್ನು ಕೂಡ ಬರ್ತಿರೋದ್ರಿಂದ ಅದಕ್ಕೆ ಸ್ಪೇಸ್ ಮಾಡಿಕೊಡ್ಬೇಕು ಅಂತ ಈಗ ಹಳೆ ಆಂಥೋರಿಯಮಲ್ಲಿ ಯಾವುದು ಹೆಲ್ದಿಯಾಗಿರುವಂಥ ಪ್ಲ್ಯಾಂಟ್ಗಳನ್ನು ಒಂದು ಕಡೆ, ಅನ್ಹೆಲ್ದಿ ಇರುವಂತಹ ಪ್ಲ್ಯಾಂಟ್ಗಳನ್ನು ಒಂದು ಕಡೆ, ಅದರಲ್ಲೂ ರಿಪೋರ್ಟಿಂಗಿಗೆ ರೆಡಿ ಇರುವಂಥ ಪ್ಲ್ಯಾಂಟ್ಗಳನ್ನು ಒಂದು ಕಡೆ, ಈ ರೀತಿ ಅರೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈಗ ಒಂದೊಂದಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಣಗಿರುವಂಥ ಎಲೆಗಳಾಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ಈಗ ಅನ್ಹೆಲ್ದಿ ಆಗಿರುವಂತಹ ಎಲೆಗಳು, ಹೂಗಳನ್ನು ಕಟ್ ಮಾಡಿ ತೆಗೆದು ಜೋಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಲೀಫ್ಗಳು ಗ್ರೋತಿಂಗಿಗೆ ಹೆಲ್ಪ್ ಆಗುತ್ತೆ. ಈಗ ಒಂದು ಶೇಡ್ ನೋಡ್ಬೋದು, ಈಗ ಪರ್ಪಲ್ ಶೇಡ್. ಇದು ಪರ್ಪಲಲ್ಲೂ ಕೂಡ ಇದು ವಿ ಶೇಪಲ್ಲಿ ಇದೆ. ಹಾರ್ಟ್ ಶೇಪ್ ಅಲ್ಲ, ಹಾರ್ಟ್ ಶೇಪ್ ಬರುತ್ತೆ, ವಿ ಶೇಪ್ ಬರುತ್ತೆ, ಡಬಲ್ ಪೆಟಲ್ ಪರ್ಪಲ್ ಬರುತ್ತೆ. ತುಂಬ ಪರ್ಪಲಲ್ಲಿ ಮಿನಿಮಮ್ ಒಂದು 6 ವೆರೈಟಿ ಪರ್ಪಲ್ ಶೇಡ್ಗಳು ಬರುತ್ತೆ. ಆಲ್ಮೋಸ್ಟ್ ಈಗ ಹೊಸ ಕಲರ್ಗಳು ಈಗ ಈ ವೀಕಲ್ಲಿ ಬರ್ತಿರೋದ್ರಿಂದ ನಾನಿಲ್ಲಿ ಎಷ್ಟು ಆಲ್ಮೋಸ್ಟ್ ಈಗ ಇರುವಂತಹ ಕಲರನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಈ ರೀತಿ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಹೊಸ ಪ್ಲ್ಯಾಂಟ್ಗಳಿಗೆ ಸ್ಪೇಸ್ ಮಾಡಿಕೊಡ್ತಿರೋದು. ಇನ್ನೂ ಒಂದು ಕಾರಣ ಅಂದರೆ ಈ ರೀತಿ ಪ್ಲ್ಯಾಂಟ್ಗಳನ್ನ ಶಿಫ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವುದು ಡ್ಯಾಮೇಜ್ ಇದೆ ಪ್ಲ್ಯಾಂಟು, ಯಾವುದು ಕಂಪ್ಲೀಟಾಗಿ ಹಾಳಾಗಿರುವಂತಹ ಪ್ಲ್ಯಾಂಟು ಈ ಸ್ಟೇಜ್ಗೆ ಬರೋಕ್ಕೆ ಏನು ಕಾರಣ ಇರ್ಬೋದು, ಯಾವುದು ಜಾಸ್ತಿ ಆಗಿರ್ಬೋದು, ಯಾವುದು ಕಮ್ಮಿ ಆಗಿರ್ಬೋದು ಅಂತಲೂ ಕೂಡ ಕಂಪ್ಲೀಟಾಗಿ ತಿಳ್ಕೊಬೋದು. ಜೊತೆಗೆ ರಿಪೋರ್ಟಿಂಗ್ಗೆ ರೆಡಿ ಇರುವಂಥ ಗಿಡಗಳನ್ನು ಸಪ್ರೇಟಾಗಿ ಇಟ್ಕೊಳ್ಬೋದು. ಪಾಟಲ್ಲಿರುವಂತಹ ಗಿಡ ಹೆಲ್ದಿಯಾಗಿ ಮೇಲ್ಗಡೆ ಕಾಣೋದಲ್ಲದೆ ರೂಟಲ್ಲೂ ಕೂಡ ಕಂಡುಹಿಡ್ಬೋದು. ರೂಟ್ಗಳು ಕೂಡ ಪಾಟಿಂದ ಹೊರಗಡೆ ಬಂದಿರುತ್ತೆ, ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಾನು ಫುಲ್ಲು ಕಂಪ್ಲೀಟಾಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಹೆಲ್ದಿ ಇರುವಂಥದ್ದು, ಅನ್ಹೆಲ್ದಿ ಇರುವುದು, ರಿಪೋರ್ಟಿಂಗ್ಗೆ ರೆಡಿ ಇರುವಂಥ ಪ್ಲ್ಯಾಂಟ್ಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದರ ಬಗ್ಗೆ ಕೇರ್ನು ಕೂಡ ತೊಗೊಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ಒಣಗಿರುವಂಥ ಎಲೆ, ಹೂಗಳನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ಈಗ ನಾನು ಒಟ್ಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಆಂಥೋರಿಯಂ ಪ್ಲ್ಯಾಂಟನ್ನು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿನ ಗ್ರೋತಿಂಗು ನಮಗೆ ಗೊತ್ತಾಗ್ತಾ ಇರುತ್ತೆ. ಯಾವ ಸ್ಟೇಜಲ್ಲಿ ಯಾವ್ದು ಕೊಡಬೇಕು ಪ್ಲ್ಯಾಂಟಿಗೆ ಫರ್ಟಿಲೈಸರ್ನ ಅಂತಲೂ ಕೂಡ ತಿಳ್ಕೊಬೋದು. ಈಗ 2 ಪ್ಲ್ಯಾಂಟನ್ನು ನಾನಿಲ್ಲಿ ರಿಪೋರ್ಟಿಂಗಿಗೆ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ಕಂಪ್ಲೀಟಾಗಿ ಹೂ ಮತ್ತು ಎಲೆ ಪ್ಲ್ಯಾಂಟು ಕೂಡ ಹೆಲ್ದಿ ಇದ್ರೂ ಕೂಡ ಎಷ್ಟು ಬೇರುಗಳೆಲ್ಲ ಮೇಲ್ಗಡೆ ಬಂದಿದೆ ಅಲ್ವಾ, ಪಾಟೇನೆ ಸಾಲ್ತಾ ಇಲ್ಲ ಅದಕ್ಕೆ. ಯಾಕೆಂದರೆ ರೂಟು ಕೂಡ ಅಲ್ಲಾಡ್ತಾ ಇರುತ್ತೆ. ಈ ಗಾಳಿ ಎಲ್ಲ ಬಂದಾಗ ಮಳೆಯಲ್ಲೂ ಕೂಡ ಆ ಕಡೆಯಿಂದ ಈ ಕಡೆಗೆ ಬೇರೆ ಗಿಡಗಳ ಮೇಲೆ ಬೀಳೋದಾಗಿರ್ಬೋದು, ಬೇರುಗಳು ಕೂಡ ಲೂಸ್ ಆಗ್ಬೋದು. ಹಾಗಾಗಿನೇ ಕಂಪ್ಲೀಟಾಗಿ ಫುಲ್ಲು ಮೇಲ್ಗಡೆ ತುಂಬ ರೂಟ್ಗಳೆಲ್ಲ ಬಂದಿದೆ ಅನ್ನುವಂತಹ ಪ್ಲ್ಯಾಂಟ್ಗಳು ಹೆಲ್ದಿ ಇದ್ರೂ ಕೂಡ ರಿಪೋರ್ಟಿಂಗ್ನ ಮಾಡ್ಕೊಳ್ತೀನಿ. ಆಂಥೋರಿಯಂ ಪ್ಲ್ಯಾಂಟ್ಗಳನ್ನು ಮಿಕ್ಸ್ ಮ್ಯಾಚ್ ಆಗಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇಲ್ಲ. ಒಂದೊಂದು ಕಲರನ್ನೇ ಒಂದೊಂದು ಕಡೆ ನಾನು ಇಟ್ಕೊಳ್ತಾ ಇದ್ದೀನಿ. ಅಂದರೆ ಒಟ್ಟಿಗೆ ಇಟ್ಟರೂ ಕೂಡ ಕಲರನ್ನು ಡಿವೈಡ್ ಮಾಡಿನೇ ನಾನು ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ಆಂಥೋರಿಯಂ ತೊಗೊಳೋಕ್ಕೆ ಬಂದವರು ಏನು ಮಾಡ್ತಾರೆ ಅಂದರೆ ಆಂಥೋರಿಯಮಲ್ಲಿ ಇದೇ ಕಲರ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಈಗ ಮಿಕ್ಸ್ ಮ್ಯಾಚ್ ಆಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಪಾಟ್ ಬೇಡ ಇನ್ನೊಂದು ಪಾಟ್ ಬೇಕು ಅಂತ ತೊಗೊಳ್ಬೇಕಾದ್ರೆ ಅವರು ಬೇರೆ ಗಿಡಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಈಗ ಒಂದೇ ಕಲರ್ ಒಂದೇ ಕಡೆ ಅರೇಂಜ್ ಆಗಿದ್ರೆ ಏನಾಗುತ್ತೆ, ಅವ್ರಿಗೆ ತೊಗೊಳೋಕ್ಕೂ ಈಸಿ ಆಗುತ್ತೆ, ಬೇರೆ ಗಿಡಗಳು ಕೂಡ ಡ್ಯಾಮೇಜ್ ಆಗೋದಿಲ್ಲ.
ಪ್ಲ್ಯಾಂಟ್ಗಳನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟಲ್ಲಿ ಯಾವ್ದಾದ್ರು ಹುಳ ಸೇರ್ಕೊಂಡಿರೋ ನಮಗೆ ಗೊತ್ತಾಗುತ್ತೆ. ಫಂಗಸ್ ಆದ್ರೂ ಕೂಡ ಗೊತ್ತಾಗುತ್ತೆ. ಈ ಫಂಗಸ್ ಆಗಿರ್ಬೋದು, ಹುಳಗಳಾಗಿರ್ಬೋದು, ಬೇರೆ ಪ್ಲ್ಯಾಂಟ್ಗಳಿಗೂ ಕೂಡ ಹರಡಿದೆಯಾ ಅನ್ನೋದನ್ನು ಕೂಡ ತಿಳ್ಕೊಬೋದು. ಇಲ್ವಾ ಈ ರೀತಿ ಫಂಗಸ್ ಆಗಿದೆ, ಇಲ್ಲ ಹುಳಗಳು ಬರ್ತಾ ಇದೆ ಈಗ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೂ ಕೂಡ ಈಗ ಯಾವುದೇ ಎಲ್ಲ ರೀತಿಯ ಪ್ಲ್ಯಾಂಟ್ಗಳು ಕೂಡ ಒಂದೇ ರೀತಿಯ ಸ್ಪ್ರೇನ ಹಾಕ್ಕೊಳ್ಳೋದು. ಇದು ಬೇರೆ ಪ್ಲ್ಯಾಂಟ್ಗಳಿಗೆ ಫಂಗಸ್ ಟಚ್ ಆಗಿದೆಯೋ ಇಲ್ವೋ ಅನ್ನೋದಕ್ಕಿಂತನೂ ಈಗ ಒಂದು ಪ್ಲ್ಯಾಂಟಿಗೆ ಬಂತು ಯಾವುದಾದ್ರು ಒಂದು ಸಿಂಟಮ್ಸು ಅಂದಾಗ ನಾವು ನರ್ಸರಿಲಿ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ಒಂದು ಸ್ಪ್ರೇನ ಕೊಟ್ಬಿಡ್ತೀವಿ. ಒಂದು ಪ್ಲ್ಯಾಂಟಿಗೆ ಬಂದ್ರೂ ಕೂಡ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟಿಗೂ ಕೊಡ್ತೀವಿ, ವೆಯ್ಟ್ ಮಾಡಲ್ಲ. ಈಗ ಒಂದು ಪ್ಲ್ಯಾಂಟಲ್ಲಿ ಕಾಣ್ತಾ ಇದೆ ಅಲ್ವಾ ಫಂಗಸ್ ಆಗಿರ್ಬೋದು, ಚಿಕ್ಕದು ಹುಳಗಳಾಗಿರ್ಬೋದು, ವೆರೈಟಿ ಅದ ಸಿಗುತ್ತೆ ಮಿಲಿಬಗ್ಗಲ್ಲಿ. ಅದರಲ್ಲೂ ಕೂಡ ಕಲರ್ ಕಾಂಬಿನೇಷನ್ ನಮಗೆ ಗೊತ್ತೇ ಆಗೋದಿಲ್ಲ. ಈಗ ವೈಟ್ ಕಾಂಬಿನೇಷನ್ ಮಿಲಿಬಗ್ ನಿಮಗೆ ಕಾಣ್ತಾ ಇದ್ದರೆ ಬೇಗ ಕಾಣುತ್ತೆ, ಆದರೆ ಒಂದು ಸ್ವಲ್ಪ ರೆಡ್ ಶೇಡಲ್ಲೆಲ್ಲ ಬರುತ್ತೆ, ಬ್ಲ್ಯಾಕ್ ಶೇಡಲ್ಲೂ ಇರುತ್ತೆ, ಅದಷ್ಟು ಬೇಗ ಗೊತ್ತೇ ಆಗೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈಗ ಎಲ್ಲ ಪ್ಲ್ಯಾಂಟ್ಗಳು ಕೂಡ ಸ್ಪ್ರೇಗಳನ್ನು ಮಾಡ್ಕೊಂಬಿಡ್ತೀವಿ, ಬರಲಿ ಬಿಡಲಿ ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು. ಎಲ್ಲ ಪ್ಲ್ಯಾಂಟ್ಗಳು ಕೂಡ ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಏನಾಗುತ್ತೆ, ಯಾವುದೇ ರೀತಿಯ ಪ್ಲ್ಯಾಂಟ್ಗಳು ಕೂಡ ಬೇಗ ಡ್ಯಾಮೇಜ್ನ ಮಾಡ್ಕೊಳ್ಳೋದಿಲ್ಲ. ನರ್ಸರಿಯಲ್ಲಿ ನಾವು ಅದರಲ್ಲೂ ಕೂಡ ಗಾರ್ಡನಿಂಗಿಗೆ ಎಷ್ಟು ಟೈಮ್ ಕೊಟ್ಟಿರ್ತೀವಿ ಅಲ್ವಾ, ಆ ಟೈಮು ಯೂಸ್ ಆಗಬೇಕು ಅಂದರೆ ಗಾರ್ಡನಲ್ಲಿ ಇರುವಂಥ ಪ್ಲ್ಯಾಂಟ್ಗಳನ್ನು ಉಳಿಸ್ಕೊಬೇಕು. ನಾನು ಗಾರ್ಡನಿಂಗ್ನ ಮಾಡಿದ್ದೀನಿ, ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಪ್ಲ್ಯಾಂಟ್ಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದರೆ ನಮ್ಮ ಶ್ರಮನೂ ವೇಸ್ಟ್ ಆಗುತ್ತೆ, ನಮ್ಮ ಟೈಮು ವೇಸ್ಟ್ ಆಗುತ್ತೆ, ಪ್ಲ್ಯಾಂಟು ಕೂಡ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಿಂಟಮ್ಸು ನಿಮಗೆ ಕಾಣ್ತಾ ಇತ್ತು ಅಂದಾಗ ಇಮಿಡಿಯೇಟಾಗಿ ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ತಕ್ಕಾಗಿಯೇ ಅದಕ್ಕೆ ಯಾವ ರೀತಿ ಕೇರಿಂಗ್ನ ತೊಗೊಳ್ಬೇಕು ಅದನ್ನು ಇಮಿಡಿಯೇಟಾಗಿಯೇ ಮಾಡ್ಕೊಂಡ್ಬಿಡ್ಬೇಕು. ಒಂದು ಕಾರಣಕ್ಕೂ ಕೂಡ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇಷ್ಟು ದಿನ ಮಳೆ ಇತ್ತು, ಯಾವ ಶೇಡಲ್ಲಿ ಇಟ್ಟರೂ ಕೂಡ ಪ್ಲ್ಯಾಂಟ್ ಹಾಳಾಗ್ತಾ ಇರಲಿಲ್ಲ. ಆದರೆ ಈಗ ತುಂಬ ಕೂಲಿರುವಂಥ ವೆದರ್ ಬೇಕು, ಸನ್ಲೈಟ್ ಅಂತೂ ಡೈರೆಕ್ಟಾಗಿ ಬೀಳಲೇಬಾರ್ದು ಅಂತ ಜಾಗದಲ್ಲಿ ಇಟ್ಕೊಳ್ಬೇಕಂತ ನಾನಿಲ್ಲಿ ಆ ಕಾರಣದಿಂದನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ವೆದರು ಕೂಡ ತುಂಬ ಕೂಲ್ ಇರುತ್ತೆ, ಮೋಡದ ವಾತಾವರಣ ಇರುತ್ತೆ ಅಲ್ವಾ. ಶೇಡ್ ಈಗ ಸೂರ್ಯ ಬಂದ್ರೂ ಕೂಡ ಅಷ್ಟು ಡೈರೆಕ್ಟಾಗಿ ಸನ್ಲೈಟು ಪ್ಲ್ಯಾಂಟ್ ಮೇಲೆ ಎಲೆ ಮೇಲೆ ಬೀಳ್ತಾ ಇರೋದಿಲ್ಲ, ಬರೀ ಶೇಡ್ ಮಾತ್ರ, ಬೆಳಕು ಮಾತ್ರ ಜಾಸ್ತಿ ಫೋಕಸ್ ಆಗಿರಬೇಕು ಅಂತ ನಾನಿಲ್ಲಿ ತುಂಬ ಬೆಳಕು ಇರೋ ಕಡೆ, ಈಗ ಸಮ್ಮರಲ್ಲಿ ತುಂಬ ಬಿಸಿಲು ಬೀಳುವ ಜಾಗದಲ್ಲಿ, ಅಂತಹ ಜಾಗದಲ್ಲಿ ನಾನೀಗ ಆಂಥೋರಿಯಂ ಪ್ಲ್ಯಾಂಟನ್ನ ಇಟ್ಟಿದ್ದೆ. ಮಳೆಗಾಲದಲ್ಲಿ ಬಿಸಿಲು ಬರ್ತಾ ಇರಲಿಲ್ಲ, ಆದರೆ ತುಂಬ ಗಾಳಿ ಬೆಳಕು ಮಾತ್ರ ತುಂಬಾ ಜಾಸ್ತಿ ಇತ್ತು, ಅಂಥ ಜಾಗದಲ್ಲಿ ಇಟ್ಟಿದ್ದೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿ ಈಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಬೆಳಗ್ಗಿನ ಕಿರಣ ಡೈರೆಕ್ಟಾಗಿ ಸ್ವಲ್ಪ ಮಟ್ಟಿಗೆ ಅದನ್ನು ಪ್ಲ್ಯಾಂಟ್ ಮೇಲೆ ಬೀಳ್ತಾ ಇದೆ. ಆ ಕಾರಣಕ್ಕೂ ಕೂಡ ನಾನು ಶಿಫ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಎರಡು ಥರ ಇಟ್ಕೊಬೋದು ಪ್ಲ್ಯಾಂಟ್ಗಳನ್ನು. ಮಳೆಗಾಲದಲ್ಲಿ ನೀವು ಬಿಸಿಲಿರುವಂತಹ ಕಡೆಯಲ್ಲಿ ಇಟ್ಕೊಂಡ್ರೂ ಕೂಡ ಡೈರೆಕ್ಟಾಗಿ ಸನ್ಲೈಟ್ ಬೀಳಲ್ವ, ಹಂಗಾಗಿ ಮೇಂಟೆನೆನ್ಸ್ ಆಗುತ್ತೆ. ಮಳೆಗಾಲ ಮುಗಿದು ಈಗ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಮತ್ತೆ ರಿಟರ್ನು ಕೂಲಿರುವಂತಹ ವೆದರನ್ನು ಪ್ಲ್ಯಾಂಟಿಗೆ ಕೊಡ್ತಾ ಹೋಗಬೇಕು. ಮೇ ಜೂನಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗುತ್ತಲ್ವ, ಈಗ ಬೇಗನೆ ಮಳೆ ಸ್ಟಾರ್ಟ್ ಆಯಿತು ಈ ವರ್ಷ, ಮೇಯಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಯಾವಾಗಲೂ ನೋಡ್ಕೊಳ್ಬೇಕು. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೀವು ಶೇಡಿಗೆ ತಂದು ಇಟ್ಕೊಳ್ಬಾರ್ದು. ಒಂದು ಕಡೆ ಅರೇಂಜ್ ಮಾಡಿರೋ ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿ ಬರ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ವೆದರು ಕೂಡ ಚೆನ್ನಾಗಿದೆ ಅಲ್ವಾ, ಮಳೆ ಸ್ಟಾರ್ಟ್ ಆಯಿತು ಅಂತೇಳ್ಬಿಟ್ಟು ನಿಮಗೆ ಎಲ್ಲಿ ಕಂಫರ್ಟೇಬಲಾಗಿ ಚೆನ್ನಾಗಿ ಪ್ಲ್ಯಾಂಟ್ಗಳು ಕಾಣಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥ ಸ್ಪೇಸಿಗೆ ತಂದು ಇಟ್ಬಿಡ್ತೀರಾ. ತಂದು ಇಟ್ಟ ಮೇಲೆ ಏನಾಗುತ್ತೆ, ಒಂದು ವೀಕ್ ಮಳೆ ಬಂದು ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬಿಸಿಲು ಇವತ್ತು ಒಂದಿನ 2 ದಿನ ಇರುತ್ತೆ, ಮತ್ತೆ ಮಳೆಗಾಲನೇ ಅಲ್ವಾ, ಮತ್ತೆ ಮಳೆ ಬರುತ್ತಲ್ವ, ಹೆಂಗೂ ಪ್ಲ್ಯಾಂಟ್ ತಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀರಾ, ಅದು ತಡ್ಕೊಳ್ಳೋದಿಲ್ಲ. ಪ್ಲ್ಯಾಂಟು ಇಮಿಡಿಯೇಟಾಗಿ ಡ್ಯಾಮೇಜ್ ಆಗ್ತಾ ಸ್ಟಾರ್ಟ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಆಲ್ರೆಡಿ. ಹಾಗಾಗಿ ಏನು ಮಾಡಬೇಕು, ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೀವು ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ಇಟ್ಕೊಳ್ಬೇಡಿ ಪ್ಲ್ಯಾಂಟನ್ನ. ವೆಯ್ಟ್ ಮಾಡಿ, ಒಂದು ಮಳೆಗಾಲ ಸ್ಟಾರ್ಟ್ ಆದಮೇಲೂ ಕೂಡ 1 ಮಂತ್ವರೆಗೂ ವೆಯ್ಟ್ ಮಾಡಬೇಕು. 1 ಮಂತ್ವರೆಗೂ ವೆಯ್ಟ್ ಮಾಡಿದ ಮೇಲೆ ಯಾವ ಕಡೆ ಇಟ್ಕೊಳ್ಬೇಕು ಅಂತ ಇದ್ದೀರಾ, ಸಮ್ಮರಲ್ಲಿ ತುಂಬ ಬಿಸಿಲು ಬೀಳುವಂತಹ ಕಡೆಯಲ್ಲಿ ನಾನು ಇಟ್ಕೊಳ್ತೀನಿ ಅನ್ನೋದಾದರೆ, ಈಗ ಮಳೆಗಾಲದಲ್ಲಿ ಬಿಸಿಲು ಬೀಳೋದೇ ಇಲ್ಲ ಅಲ್ವಾ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಸ್ವಲ್ಪನೇ ಬಿಸಿಲು ಬೀಳುತ್ತೆ ಅಷ್ಟೇ, ಅಂಥ ಜಾಗದಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ಕಂಪ್ಲೀಟಾಗಿ 1 ತಿಂಗಳು ಮಳೆ ಸೆಟ್ ಆಗಬೇಕು. ಮಳೆ ಸೆಟ್ ಆಯಿತು ಅಂದಮೇಲೆ ಇಟ್ಕೊಳ್ಬೇಕು. ಇಮಿಡಿಯೇಟಾಗಿ 1-2 ದಿನ ಬಂತು ಮಳೆ, ಮತ್ತೆ ಬಿಸಿಲು ಮತ್ತೆ ಮಳೆ, ಈ ರೀತಿ ಇಟ್ಕೊಳ್ಬೇಡಿ. ಪ್ಲ್ಯಾಂಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಡಿ. ಕಂಪ್ಲೀಟಾಗಿ ಮಳೆ ಸ್ಟಾರ್ಟ್ ಆಯಿತು, ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅನ್ಬೇಕಾದ್ರೆ ಮಾತ್ರ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಇಟ್ಕೊಳ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಎಷ್ಟು ಮಂತ್ವರೆಗೂ ಇಟ್ಕೊಳ್ಬೋದು ಅಂದರೆ, ಈಗ ಮೇಯಲ್ಲೇ ಮಳೆ ಸ್ಟಾರ್ಟ್ ಆಯಿತು, ಜೂನಿಂದ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ಈಗ ಮಳೆ ಕಡಿಮೆ ಆಗಿರೋದು, ಈಗ ಮಳೆ ಕಡಿಮೆ ಆಗಿದೆ ಅಲ್ವಾ, ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕಡಿಮೆ ಆಗಿದೆ. ಆಗಸ್ಟಲ್ಲಿ ಈಗ ಆಲ್ಮೋಸ್ಟ್ ನಾವು ಯಾವಾಗಲೂ ಅಷ್ಟೇ ಗೌರಿ ಹಬ್ಬ ಲಾಸ್ಟ್
ಗೌರಿ ಹಬ್ಬ ಮುಗಿದ ತಕ್ಷಣ ಆಂಥೋರಿಯಂ ಪ್ಲ್ಯಾಂಟು ಸಮ್ಮರಲ್ಲಿ ಯಥಾಸ್ಥಿತಿ ಯಾವ ಜಾಗದಲ್ಲಿ ಇಟ್ಕೊಳ್ತಿದ್ವಿ ಅದೇ ಜಾಗಕ್ಕೆ ಇಟ್ಕೊಳ್ಬಿಡ್ತೀನಿ. ನಾನಾದ್ರೂ ಅಷ್ಟೇ ನನ್ನ ಮನೆಯ ಮುಂದೆನೂ ಅಷ್ಟೇ ತುಂಬ ಡೈರೆಕ್ಟಾಗಿಯೇ ಸನ್ಲೈಟ್ ಬೀಳೋದು. ಹಾಗಾಗಿ ನಾನೆಲ್ಲ ಪ್ಲ್ಯಾಂಟು ಕೂಡ ಜಿರೇನಿಯಂ ಪ್ಲ್ಯಾಂಟನ್ನೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಜಿರೇನಿಯಂ ಪ್ಲ್ಯಾಂಟನ್ನೇ ನಾನು ಇಟ್ಕೊಂಡಿರ್ತೀನಿ ಸಮ್ಮರ್ ಟೈಮಲ್ಲಿ. ಮಳೆಗಾಲ ಸ್ಟಾರ್ಟ್ ಆದಾಗ ಏನು ಮಾಡ್ತೀನಿ, ಜಿರೇನಿಯಂ ಪ್ಲ್ಯಾಂಟು ಜೊತೆಗೇ ಆಂಥೋರಿಯಂ ಪ್ಲ್ಯಾಂಟನ್ನು ಇಟ್ಕೊಳ್ಬಿಡ್ತೀನಿ. ಕಂಟಿನ್ಯೂಸ್ ಆಗಿ ಮಳೆ ಸ್ಟಾರ್ಟ್ ಆಗಬೇಕು 1 ಮಂತ್ವರೆಗೂ ಕೂಡ. ಇನ್ನು ಮಳೆ ತುಂಬ ಇನ್ನು ಹಿಡ್ದೇ ಬಿಡ್ತು ಮಳೆ ಅಂತ ಅಂತೀವಲ್ಲ, ಅಂಥ ಟೈಮಲ್ಲಿ ಆಂಥೋರಿಯಂ ಪ್ಲ್ಯಾಂಟ್ ಕಲೆಕ್ಷನ್ನು ಕೂಡ ಫ್ರಂಟಿಗೆ ತೊಗೊಂಬಂದು ಅರೇಂಜ್ ಮಾಡ್ಕೊಂಬಿಡ್ತೀನಿ. ಗೌರಿ ಹಬ್ಬ ಹತ್ತಿರ ಬರ್ತಾ ಇದೆ, ಮಳೆನೂ ಕೂಡ ಅದೇ ಟೈಮಲ್ಲಿ ಕಡಿಮೆ ಆಗೋದು. ಅಂಥ ಟೈಮಲ್ಲಿ ನಾನು ಹೇಳ್ತೀನಿ ಮತ್ತೆ ಅದು ಯಥಾಸ್ಥಿತಿ ಯಾವ ಪ್ಲೇಸಲ್ಲಿ ನಾನು ಇಡ್ತೀನಿ ಸಮ್ಮರಲ್ಲಿ ಅದೇ ಪ್ಲೇಸಿಗೆ ಬೇಗ ತೊಗೊಂಡೋಗಿ ಇಟ್ಬಿಡ್ತೀನಿ. ವೆಯ್ಟ್ ಮಾಡೋದೇ ಇಲ್ಲ, ಮಳೆನಾದ್ರೂ ಬರಲಿ ಬಿಸಿಲಾದ್ರೂ ಬರಲಿ. ಗೌರಿ ಹಬ್ಬದ ಟೈಮು ನಾನು ಇಟ್ಕೊಂಡಿರುವಂತಹದ್ದು ಟೈಮಿಂಗ್ಸು. ಆ ಟೈಮಿಗೆ ಮಾತ್ರ ನಾನು ತಡನೇ ಮಾಡೋದಿಲ್ಲ. ನನ್ನ ಸ್ಪೇಸಿಗೆ ಅದನ್ನು ತೊಗೊಂಡೋಗ್ಬಿಟ್ಟು ಆಂಥೋರಿಯಂ ಪ್ಲ್ಯಾಂಟನ್ನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ರಿಪೋಟಿಂಗು ಕೂಡ ಆಗಿರುವಂತಹ ಪ್ಲ್ಯಾಂಟ್ಗಳನ್ನು ಒಂದು ಕಡೆ, ಪಾಟಲ್ಲಿರುವಂತಹದ್ದು ಪ್ಲಾಸ್ಟಿಕ್ ಪಾಟ್ ಆಗಿರ್ಬೋದು, ಮಣ್ಣಿನ ಪಾಟಲ್ಲಿ ಆಗಿರುವಂಥದ್ದು ಸಪ್ರೇಟಾಗಿ ಇಟ್ಟು, ಮಳೆಗಾಲದಲ್ಲಿ ಯಾವ ರೀತಿ ಫರ್ಟಿಲೈಸರ್ ಕೊಡಬೇಕು, ಮಳೆಗಾಲದಲ್ಲಿ ಕೊಟ್ಟಿರುವಂಥ ಫರ್ಟಿಲೈಸರ್ನ ನಾನಿಲ್ಲಿ ಮತ್ತೆ ಸಮ್ಮರಲ್ಲಿ ಕೊಡೋಕ್ಕೆ ಹೋಗೋದಿಲ್ಲ. ಸಮ್ಮರಲ್ಲೇ ಬೇರೆ ರೀತಿಯ ಫರ್ಟಿಲೈಸರ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ ರೀತಿ ಮಾಡ್ಕೊಬೇಕು ಮನೆಯಲ್ಲಿದ್ದಾಗ. ಈಗ ಏನಾಗುತ್ತೆ, ನರ್ಸರಿಗಳಲ್ಲಿ ಏನಾಗುತ್ತೆ ಅಂದರೆ ಗ್ರೀನ್ ಮೇಸ್ ಕೆಳಗಡೆ ಇಟ್ಟಿರ್ತೀವಿ. ಗ್ರೀನ್ ಮೇಸ್ ಕೆಳಗಡೆ ಇಟ್ಟರೂ ಕೂಡ ಅದರಲ್ಲೂ ನಾವು ನೋಡ್ತೀವಿ ತುಂಬ ಬಿಸಿಲು ಪಾಸ್ ಆಗಬಾರ್ದು, ಆದರೆ ಬೆಳಕು ಗಾಳಿ ಮತ್ತು ತುಂಬ ಜಾಸ್ತಿ ಇರುವಂಥ ಶೇಡನ್ನೇ ಹುಡುಕಿ ನಾವು ಇಡೋದು. ತುಂಬ ನೆಟ್ ಮೇಲ್ಗಡೆ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ರೂ ಕೂಡ ಒಂದೊಂದು ಸಲ ಸೈಡ್ ನೆಟ್ ಒಳಗಿಂದನೇ ಕಿರಣಗಳು, ಇನ್ನು ಈಗ ಸ್ಟಾರ್ಟಿಂಗ್ ಬಿಸಿಲು, ನೆಕ್ಸ್ಟ್ ಬಿಸಿಲು ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ, ನೆಟ್ಟಿಂದ ಒಳಗಡೆನೂ ಕೂಡ ಡೈರೆಕ್ಟಾಗಿಯೇ ಒಂದೊಂದು ಹೊಸ ಚಿಗುರೂ ಕೂಡ ಡ್ಯಾಮೇಜ್ ಮಾಡುವಂತಹ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಸೂರ್ಯನ ಕಿರಣಕ್ಕೆ. ಆ ರೀತಿ ಡ್ಯಾಮೇಜ್ ಮಾಡ್ತಾ ಅಷ್ಟು ಸೂಕ್ಷ್ಮ ಗಿಡನ ಅಂತ ಇದನ್ನು ಒಂದೊಂದ್ಸಲ ಅನ್ನಿಸ್ಬಿಡುತ್ತೆ ಆಂಥೋರಿಯಂ ಪ್ಲ್ಯಾಂಟ್. ಹಾಗಾಗಿನೇ ಪ್ಲ್ಯಾಂಟಿಗೆ ಯಾವ ವೆದರು ಚೆನ್ನಾಗಾಗುತ್ತೆ ಮತ್ತು ಯಾವ ಜಾಗದಲ್ಲಿ ಪ್ಲ್ಯಾಂಟ್ ಚೆನ್ನಾಗಾಗುತ್ತೆ, ಈಗ ಒಂದು ವರ್ಷ ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ಒಂದು ಜಾಗದಲ್ಲಿ ಇಟ್ಕೊಂಡ್ರೆ ಸಮ್ಮರಲ್ಲಿ ಯಾವ ಜಾಗದಲ್ಲಿ ಇಟ್ಕೊಂಡ್ರೆ ಗಿಡ ಚೆನ್ನಾಗಿರುತ್ತೆ, ರೈನಿ ಸೀಸನ್ನಲ್ಲಿ ಯಾವ ಕಡೆ ಇಟ್ಕೊಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಪ್ಲ್ಯಾಂಟನ್ನು ನಾವು ಸಾಕ್ತಾ ಇರ್ತೀವಲ್ವ, ಈಗ ಮಕ್ಕಳು ನೋಡ್ಕೊಂಡ್ರ ರೀತಿಯೇ ನೋಡ್ಕೊಳ್ಳೋಂಗಾಗುತ್ತೆ ಪ್ಲ್ಯಾಂಟ್ಗಳನ್ನು. ಆವಾಗ ಗೊತ್ತಾಗ್ತಾ ಹೋಗುತ್ತೆ ಪ್ಲ್ಯಾಂಟನ್ನು ಎಲ್ಲೆಲ್ಲಿ ಇಟ್ಕೊಬೇಕು, ಏನೇನು ಯಾವ್ಯಾವ ರೀತಿ ನೋಡ್ಕೊಳ್ಬೇಕು ಅಂತ. ಒಂದು ಟೆಕ್ನಿಕ್ ನಿಮಗೆ ಗೊತ್ತಾಯಿತು ಪ್ಲ್ಯಾಂಟ್ಗಳನ್ನು ಬೆಳೆಸೋದಾಗಿರ್ಬೋದು, ಕೇರಿಂಗ್ನ ತೊಗೊಳ್ಳೋದು ಅಂತ ಆದರೆ ಆವಾಗ ಇಮಿಡಿಯೇಟಾಗಿ ನಿಮಗೆ ಯಾವುದೇ ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ. ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಆಲ್ರೆಡಿ ನಾನೀಗ ಪ್ಲ್ಯಾಂಟ್ಗಳನ್ನೆಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡಿದ್ದೀನಿ. ಆಲ್ಮೋಸ್ಟು ಪ್ಲ್ಯಾಂಟ್ಗಳಲ್ಲಿ ನೋಡ್ಬೋದು ಈಗ 500 ಪ್ಲ್ಯಾಂಟನ್ನು ಕ್ಲೀನಿಂಗ್ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೌಂಟು ಕೂಡ ಮಾಡಲಿಲ್ಲ. ಎಷ್ಟು ಲೀಫು ಒಣಗಿರುವಂತಹದ್ದನ್ನು ತೆಗೆದಿದ್ದೀನಿ. ಹೂಗಳು ಎಂಡಿಂಗ್ ಸ್ಟೇಜಲ್ಲಿ ಇರುವಂಥ ಲೀಫ್ ಆಗಿರ್ಬೋದು, ಹೂಗಳು ಎಂಡಿಂಗ್ ಸ್ಟೇಜಲ್ಲಿ ಇರುವಂಥದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರೋದು. ಫೋರ್ಸೆಬಲಾಗಿ ಇನ್ನೂ ಎಂಡಿಂಗ್ ಸ್ಟೇಜ್ ಆಗಿಲ್ಲ ಅಂದ್ರೂ ಕೂಡ ಅದನ್ನು ಫೋರ್ಸೆಬಲಾಗಿ ಯಾವುದನ್ನು ಕೂಡ ಎಳೆಯೋಕ್ಕೆ ಹೋಗಬಾರ್ದು. ಈಗ ಸಪ್ರೇಟಾಗಿ ನಾನು ರಿಪೋರ್ಟಿಂಗಿಗೆ ಇಂತಹ ಪ್ಲ್ಯಾಂಟ್ಗಳನ್ನು ಚೂಸ್ ಮಾಡಿನೇ ಸೆಲೆಕ್ಟ್ ಮಾಡಿನೇ ಎತ್ತಿಟ್ಕೊಂಡಿರೋದು. ಯಾಕೆಂದರೆ ರೂಟ್ಗಳೆಲ್ಲ ಕಂಪ್ಲೀಟಾಗಿ ಮೇಲೆ ಬಂದಿದೆ. ಗಿಡ ಹೆಲ್ದಿ ಇರ್ಬೋದು, ಆದರೆ ಅದಕ್ಕೆ ಆ ಪಾಟ್ ಸೈಜು ಸಾಲ್ತಾ ಇಲ್ಲ. ಮತ್ತು ರಿಪೋರ್ಟಿಂಗು ಕೂಡ ಮಾಡ್ಕೊಂಡಿಲ್ಲ ಅಂದರೆ ಪ್ಲ್ಯಾಂಟ್ ಇಮಿಡಿಯೇಟಾಗಿ ಅದು ಗ್ರೋತಿಂಗ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡುತ್ತೆ, ಜೊತೆಗೆ ಪ್ಲ್ಯಾಂಟ್ ಹಾಳಾಗಿಬಿಡುತ್ತೆ. ಹಾಗಾಗಿನೇ ನಾನಿಲ್ಲಿ ಅದನ್ನು ಚೂಸ್ ಮಾಡಿ ಪ್ಲ್ಯಾಂಟ್ಗಳನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ರಿಪೋರ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಪಾಟ್ ಮಿಕ್ಸ್ನ ತೊಗೊಳ್ಬೇಕಲ್ವ, ಹಾಗಾಗಿ ಯಾವ ಪ್ಲ್ಯಾಂಟ್ ಯಾವ್ಯಾವ ಸ್ಟೇಜಲ್ಲಿದೆ ಅಂತಲೂ ಕೂಡ ನೋಡ್ಕೊಳ್ಬೇಕು. ಈಗ ಕಂಪ್ಲೀಟಾಗಿ ನೋಡ್ಬೋದು ಪ್ಲ್ಯಾಂಟ್ ಅನ್ಹೆಲ್ದಿ ಆಗಿದೆ, 2 ಲೀಫ್ ಮಾತ್ರ ಕಾಣ್ತಾ ಇದೆ. ರೂಟ್ಗಳು ಮಾತ್ರ ಹೊಸದಾಗಿ ಗ್ರೋತಿಂಗ್ನ ಸ್ಟಾರ್ಟ್ ಮಾಡಿದೆ. ಹೊಸ ಗ್ರೋತಿಂಗು ಹಳೆ ಗ್ರೋತಿಂಗು ವ್ಯತ್ಯಾಸನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ಲ್ಯಾಂಟ್ ಹೆಲ್ದಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಯಾವ ಥರ ಅಂದರೆ, ಈಗ ಕೊಕೋಪೀಟ್ ಒಳಗಡೆ ಇರುವಂತಹದ್ದೆಲ್ಲ ಬೇರ್ಗಳು ಕೂಡ ಅದು ಒಂದು ಮದರ್ ಪ್ಲ್ಯಾಂಟಿನ ಬೇರ್ಗಳಂತ ಹೇಳ್ಬೋದು. ಈಗ ಮೇಲ್ಗಡೆ ಬೇರ್ಗಳನ್ನು ನೋಡಿದ್ರಿ ಅಲ್ವಾ, ಅದೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋದು ಜರ್ನಿನ. ಈಗ ಪ್ಲ್ಯಾಂಟು ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ಅಂತಹ ಪ್ಲ್ಯಾಂಟ್ಗಳು. ಈಗ ರೂಟ್ಗಳು ಒಳಗೂ ಕೂಡ ಇದ್ದು ಹೊರಗೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರೆ ಪ್ಲ್ಯಾಂಟ್ಗಳು ಹಾಳಾಗೋದಿಲ್ಲ. ಈಗ ನೋಡ್ಬೋದು ಕಂಪ್ಲೀಟಾಗಿ ಈಗ ರಿಮೂವ್ ಮಾಡಿದಾಗಲೂ ಕೂಡ ಕೋಕೋಪಿಟ್ಟಲ್ಲಿ ಯಾವ ರೀತಿ ಬೇರ್ಗಳು ಡೆವಲಪ್ಮೆಂಟ್ ಯಾವ ರೀತಿ ಇರುತ್ತೆ, ಅದೇನೇ ಹೊರಗಡೆ ಅದು ಆಕ್ಸಿಜನ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರೂಟ್ಗಳು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನೋಡ್ಬೋದು. ಮಣ್ಣು ಒಳಗಡೆ ರೂಟ್ಗಳು ಹೆಲ್ದಿಯಾಗಿ ಕಾಣೋದಕ್ಕೂ ಮಣ್ಣಿಂದ ಹೊರಗಡೆ ಹೆಲ್ದಿಯಾಗಿ ಕಾಣೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಕಂಪ್ಲೀಟಾಗಿ ಈಗ ಕೋಕೋಪೀಟಲ್ಲಿ ಇರುವಂತಹ ಆಂಥೋರಿಯಂ ಪ್ಲ್ಯಾಂಟನ್ನು ನಾನೀಗ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಕೋಕೋಪೀಟ್ ಮತ್ತು ಮಣ್ಣು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಈಕ್ವಲ್ಲಾಗಿ. ಈಕ್ವಲ್ಲಾಗಿ ತೊಗೊಳಕ್ಕೆ ಆಗೋದಿಲ್ಲ ಅನ್ನೋದಾದರೆ ಕೋಕೋಪೀಟ್ ಬೇಕಾದ್ರೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಮಣ್ಣಿನ ಪ್ರಮಾಣನೇ ಜಾಸ್ತಿ ತೊಗೊಳ್ಳಿ. ಆದರೆ ಕೋಕೋಪೀಟನ್ನು ತುಂಬ ಜಾಸ್ತಿ ತೊಗೊಂಡು ಮಣ್ಣನ್ನು ಕಡಿಮೆ ತೊಗೊಳ್ಳೋದು ಬೇಡ.
ಆಲ್ಮೋಸ್ಟು ಮಣ್ಣು ತುಂಬ ಹೆಲ್ದಿಯಾಗಿದೆ ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಬೋದು. ಇಲ್ಲ ಮಣ್ಣು ತುಂಬ ಚೆನ್ನಾಗಿಲ್ಲ ಅನ್ನುವಂತಹ ಮಣ್ಣನ್ನು ಬಳಸಿ ರಿಪೋರ್ಟಿಂಗ್ನ ಮಾಡ್ಕೊಳ್ತಿದ್ದೀನಿ ಅನ್ನೋದಾದರೆ ಈಕ್ವಲ್ ಆಗೇ ತೊಗೊಳ್ಳಿ. ಅದರಲ್ಲೂ ಕೋಕೋ ಪೀಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ಮಣ್ಣಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ಮಣ್ಣು ಚೆನ್ನಾಗಿಲ್ಲ ಅಂದರೆ ಮಾತ್ರ, ಮಣ್ಣು ಚೆನ್ನಾಗಿದ್ದರೆ ಮಾತ್ರ ಈಕ್ವಲ್ ಆಗಿ ತೊಗೊಳ್ಳಿ. ಈಗ ರೂಟನ್ನು ಕೂಡ ನೋಡ್ಬೋದು, ಇದರಲ್ಲಿ ಈಗ ಹಳೆಯ ರೂಟ್ಗಳನ್ನೇ ಇರೋದು ಪ್ಲ್ಯಾಂಟಲ್ಲಿ, ಹಾಗಾಗಿನೇ ಇದು ಗ್ರೋತಿಂಗ್ನ ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೆಟ್ ಪಾಟು ಕೂಡ ರಿಮೂವ್ ಆಗಿರೋಲ್ಲ. ಯಾವುದೇ ಪ್ಲ್ಯಾಂಟಲ್ಲಿ ಆಲ್ಮೋಸ್ಟ್ ನೆಟ್ ಪಾಟ್ಗಳು ಇರುತ್ತೆ ಅಂತ ನಾನು ಹೇಳಲ್ಲ, ಆದರೆ ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಇದ್ದೇ ಇರುತ್ತೆ ನೆಟ್ ಪಾಟ್ಗಳು. ಆಂಥೋರಿಯಂ ಪ್ಲ್ಯಾಂಟಲ್ಲಂತೂ ನೆಟ್ ಪಾಟು ಇದ್ದೇ ಇರುತ್ತೆ. ಅದು ಯಾವ ಆಂಥೋರಿಯಂ ಪ್ಲ್ಯಾಂಟನ್ನು ಕೂಡ ನೀವು ಮದರ್ ಪ್ಲ್ಯಾಂಟ್ ತೊಗೊಬೋದು, ಮಿನಿಯೇಚರ್ ಪ್ಲ್ಯಾಂಟನ್ನು ತೊಗೊಳ್ಬೋದು. ಕಂಪ್ಲೀಟ್ ಕೋಕೋ ಪೀಟಲ್ಲಿ ಇದೆ ಅಂದರೆ ನೆಟ್ ಪಾಟು ಇದೆ ಅಂತಲೇ ಅರ್ಥ. ಅದರಲ್ಲೂ ಕೂಡ ತುಂಬ ತೆಳು ಇರುವಂಥ ನೆಟ್ ಪಾಟನ್ನು ಬಳಸಿರ್ತಾರೆ, ಟಿಶ್ಯೂ ರೀತಿಯೇ ಇರುತ್ತೆ ನೆಟ್ ಪಾಟು. ಮಿಕ್ಸಿಗೆ ಯಾವುದೇ ರೀತಿಯ ಕಾಂಪೋಸ್ಟ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈಗ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಟೈಮು ರಿಪೋರ್ಟಿಂಗ್ ಮಾಡ್ಕೊಳ್ತಿರುವಂಥ ಗಿಡಗಳಾಗಿದ್ರೆ ಕಾಂಪೋಸ್ಟ್ನ ಮಿಕ್ಸ್ ಮಾಡೋದು ಬೇಡ. ಪರ್ಲೈಟು ಕೂಡ ಕೋಕೋ ಪೀಟಲ್ಲೇ ಇರುತ್ತೆ. ಈಗ ನೀವು ಆಂಥೋರಿಯಂ ಪ್ಲ್ಯಾಂಟ್ನ ತೊಗೊಬೇಕಾದ್ರೆ ಕಂಪ್ಲೀಟ್ ಕೋಕೋ ಪೀಟು ಮತ್ತು ಪರ್ಲೈಟಲ್ಲಿ ರಿಪೋರ್ಟಿಂಗ್ ಆಗಿರುವಂಥ ಪ್ಲ್ಯಾಂಟ್ಗಳನ್ನೇ ತೊಗೊಂಡಿರ್ತೀರ. ಹಾಗಾಗಿ ಏನು ಮಾಡಬೇಕಂದ್ರೆ ಪರ್ಲೈಟು ಅದರಲ್ಲೇ ಇರೋದ್ರಿಂದ ಮಣ್ಣಿನ ಜೊತೆಗೆ ಕೋಕೋ ಪೀಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿನೇ ರಿಪೋರ್ಟಿಂಗ್ನ ಮಾಡಿಕೊಂಡ್ರೆ ಸಾಕು. ಈಗ ಮಣ್ಣು, ಕೋಕೋ ಪೀಟು, ಪರ್ಲೈಟು 3 ಆ್ಯಡ್ ಆದಂಗೆ ಆಯ್ತಲ್ವ. ಈಗ ಏಜ್ ಆದಮೇಲೆ ಏನು ಮಾಡಬೇಕು, ಫರ್ಟಿಲೈಸರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಹೊಸ್ದಾಗಿ ಆಂಥೋರಿಯಂ ನರ್ಸರಿಯಿಂದ ತೊಗೊಂಬಂದಿರುವಂಥ ಆಂಥೋರಿಯಂನ ಈಗ ರಿಪೋರ್ಟಿಂಗ್ನ ಮಾಡ್ಕೊಳ್ತಿರೋದು. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯ ಕಾಂಪೋಸ್ಟನ್ನು ಕೂಡ ಬಳಸಿ ರಿಪೋರ್ಟಿಂಗ್ನ ಮಾಡ್ಕೊಳ್ತಾ ಇಲ್ಲ. ಮಣ್ಣು ಕೂಡ ಎಷ್ಟು ಡ್ರೈ ಇದೆ ಅಂತ ನೋಡ್ಬೋದು. ಕಂಪ್ಲೀಟಾಗಿ ತುಂಬ ಡ್ರೈ ಇರುವಂತಹ ಮಣ್ಣನ್ನು ಕೂಡ ತೊಗೊಳ್ತಿಲ್ಲ, ತುಂಬ ನೆಂದಿರುವಂಥ ಮಣ್ಣು, ಅಂಟಿರುವಂಥ ಮಣ್ಣನ್ನು ಕೂಡ ಬಳಸ್ಕೊಳ್ತಾ ಇಲ್ಲ. ಈಗ ಎಲ್ಲ ಪ್ಲ್ಯಾಂಟನ್ನು ಕೂಡ, ಈಗ ಒಂದು ಪಾಟಲ್ಲಿ 2 ಪ್ಲ್ಯಾಂಟ್ ಇದೆ ಅಲ್ವಾ, ಎಲ್ಲ ಪ್ಲ್ಯಾಂಟನ್ನು ಕೂಡ ನಾನು ಡಿವೈಡ್ ಮಾಡಿ ಕಂಪ್ಲೀಟಾಗಿ ಕೋಕೋ ಪೌಡ್ರನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಟ್ ಪಾಟನ್ನು ಕೂಡ ರಿಮೂವ್ ಮಾಡ್ಕೊಳ್ಬೇಕು. ಬರೀ ಕೋಕೋ ಪೀಟನ್ನು ರಿಮೂವ್ ಮಾಡಿಕೊಂಡು ನೆಟ್ ಪಾಟನ್ನು ಬಿಡಬಾರ್ದು. ನೆಟ್ ಪಾಟು ಕೂಡ ಇರುತ್ತೆ, ಸೇಮ್ ಟಿಶ್ಯೂ ರೀತಿಯೇ ಇರುತ್ತೆ ನೆಟ್ ಪಾಟ್ ಅಲ್ವಾ, ಕರ್ಗೋಗ್ಬಿಡುತ್ತೆ ಅಂತ ನೀವು ಅದನ್ನು ಬಿಟ್ಟು ರಿಪೋರ್ಟಿಂಗ್ನ ಮಾಡಿದ್ರೆ ಏನಾಗುತ್ತೆ, ಪ್ಲ್ಯಾಂಟ್ ಡ್ಯಾಮೇಜ್ ಆಗುತ್ತೆ. ಈಗ ನೋಡ್ಬೋದು ನೆಟ್ ಪಾಟ್ ಯಾವ ರೀತಿ ಇದೆ ಅಂತ. ಆ ನೆಟ್ ಪಾಟಿಂದನೇ ಗಿಡನ ಹಾಳು ಮಾಡಿಬಿಡುತ್ತೆ ನೆಟ್ ಪಾಟು. ಹಾಗಾಗಿ ಕೋಕೋ ಪೀಟ್ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮತ್ತು ನೆಟ್ ಪಾಟನ್ನು ಕೂಡ ರಿಮೂವ್ ಮಾಡಿ ಅದೇ ಕೋಕೋ ಪೌಡ್ರನ್ನ ಮಣ್ಣಿಗೆ ಮಿಕ್ಸ್ ಮಾಡಿನೇ ರಿಪೋರ್ಟಿಂಗ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಎಕ್ಸ್ಟ್ರಾ ಕೋಕೋ ಪೀಟನ್ನು ತೊಗೊಳೋದು ಕೂಡ ನಿಮಗೆ ಉಳಿಯುತ್ತೆ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಅಂತಲೇ ಹೇಳ್ಬೋದು. ಈಗ ನಾನೀಗ ಒಂದು ಪಾಟಲ್ಲಿ 2 ಪ್ಲ್ಯಾಂಟ್ ಇತ್ತಲ್ವ ಆಂಥೋರಿಯಂ ಪ್ಲ್ಯಾಂಟು, ಆದರೆ ನಾನು ಡಿವೈಡ್ ಮಾಡಿದ್ದೀನಿ, ಒಂದೊಂದು ಸಿಂಗಲ್ ಪ್ಲ್ಯಾಂಟನ್ನು ತೊಗೊಂಡಿದ್ದೀನಿ. ಯಾಕೆ 2 ಪ್ಲ್ಯಾಂಟನ್ನು ಮತ್ತೆ ಒಟ್ಟಿಗೆ ಹಾಕಿ ರಿಪೋರ್ಟಿಂಗ್ ಮಾಡ್ಕೊಳ್ತಿಲ್ಲ ಅಂದರೆ, ಮತ್ತೆ ಎಕ್ಸ್ಟ್ರಾ ಗ್ರೋತಿಂಗು ರಿಪೋರ್ಟಿಂಗ್ ಪಾಟ್ ಮಿಕ್ಸಿಂಗಿಗೆ ಅದು ಟಚ್ ಆದ ತಕ್ಷಣ ಎಕ್ಸ್ಟ್ರಾ ಪ್ಲ್ಯಾಂಟ್ ಎಲ್ಲ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕೋಕೋ ಪೀಟಲ್ಲಿ ಬೆಳೆಯೋದಕ್ಕೂ ಮಣ್ಣಲ್ಲಿ ಬೇಗ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ. ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ ಫೋಟೋ ಬೇಕಾದರೆ ನಿಮಗೆ. ಮಣ್ಣಿಗೆ ಹಾಕಿರುವಂಥ ಪ್ಲ್ಯಾಂಟಲ್ಲಿ ಸಿಂಗಲ್ ಪ್ಲ್ಯಾಂಟ್ ಹಾಕಿರುವಂಥದ್ದು ಮತ್ತು ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಯಾವ ರೀತಿ ಗ್ರೋತ್ ಆಗಿದೆ ಅಂತ. ಹಾಗಾಗಿ ಈಗ ಅದೇ ಪಾಟ್ ಸೈಜಿಗೆ ನಾನೀಗ ಒಂದು ಪ್ಲ್ಯಾಂಟನ್ನು ಹಾಕ್ಕೊಳ್ತಿದ್ದೀನಿ, 2 ಪ್ಲ್ಯಾಂಟನ್ನು ಹಾಕ್ಕೊಳ್ತಾ ಇಲ್ಲ. ಯಾಕೆಂದರೆ ರಿಪೋರ್ಟಿಂಗ್ನು ಕೂಡ ಮಾಡಿ ಕೊಟ್ಟಿರೋದ್ರಿಂದ ಹಾಗಾಗಿ ಒಂದು 5 ರೂಪೀಸ್ ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಕಂಪ್ಲೀಟ್ ರಿಪೋರ್ಟಿಂಗ್ ಆಗಿದೆ. ಈಗ ಜಸ್ಟ್ ನೀವು ತೊಗೊಂಡೋದ್ಮೇಲೆ ಕಂಪ್ಲೀಟಾಗಿ ಪಾಟನ್ನು ರಿಮೂವ್ ಮಾಡಿ ಇದನ್ನೇ ಡೈರೆಕ್ಟಾಗಿ ಇಟ್ಟು ಎಕ್ಸ್ಟ್ರಾ ಪಾಟ್ ಮಿಕ್ಸನ್ನು ಅದಕ್ಕೆ ಹಾಕ್ಕೊಳ್ಬೋದು. ಈಗ ನೋಡ್ಬೋದು ಕೋಕೋ ಪೀಟ್ ಒಳಗಡೆ ಇರುವಂತಹ ಬೇರುಗಳು ಕಂಪ್ಲೀಟಾಗಿ ಕಾಣ್ತಾ ಇಲ್ಲ, ಹೊರಗಡೆ ಇರುವಂಥ 2 ಬೇರನ್ನು ಬಿಟ್ಟಿದ್ದೀನಿ. ಆಂಥೋರಿಯಂ ಪ್ಲ್ಯಾಂಟಲ್ಲಿ ಮೇಯ್ನು ಬೇರುಗಳೇ ಪ್ಲ್ಯಾಂಟಿಗೆ ಆಕ್ಸಿಜನ್ನೆಲ್ಲ ತಲುಪಿಸುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಹೆಲ್ದಿಯಾಗಿ ಬೆಳಿಬೇಕಂದ್ರೆ ಬೇರುಗಳೇ ಅದಕ್ಕೆ ಸಪೋರ್ಟು ಅಂತಲೇ ಹೇಳ್ಬೋದು. ಹಾಗಾಗಿನೇ ಬೇರುಗಳು ನಾನಿಲ್ಲಿ ಕೋಕೋ ಪೀಟಲ್ಲಿರುವಂಥ ಬೇರುಗಳನ್ನು ಕಂಪ್ಲೀಟಾಗಿ ಕಾಣ್ತಾ ಇಲ್ಲ ಅಲ್ವಾ. ಅದ್ರ ಜೊತೆಗೆ ಮೇಲ್ಗಡೆ ಬಂದಿರುವಂಥ ಬೇರುಗಳು, ಎಕ್ಸ್ಟ್ರಾ ಬೇರುಗಳು ಕೂಡ ಮೇಲ್ಗಡೆ ಗ್ರೋತ್ ಆಗಿತ್ತು. ಅಂತಹದ್ದನ್ನು 1-2 ಬೇರುಗಳನ್ನು ಮಾತ್ರ ಮಣ್ಣಿನ ಮೇಲೆ ಬಿಟ್ಟಿರೋವಂಥದ್ದು, ಇನ್ನೆಲ್ಲದೂ ಕೂಡ ಮಣ್ಣಿನ ಒಳಗಡೆ ಕಾಣ್ತಾ ಇಲ್ಲ. ಆ ರೀತಿಯೇ ಮಣ್ಣನ್ನು ಹಾಕ್ಕೊಂಡಿರೋದು. ಪಾಟ್ ಮಿಕ್ಸ್ ರೆಡಿ ಇದ್ದರೆ ದಿನಕ್ಕೆ ಒಂದು 100-200 ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಪಾಟನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಪ್ಲ್ಯಾಂಟ್ಗಳನ್ನೆಲ್ಲ ಈಗ ರಿಪೋರ್ಟಿಂಗ್ ರೆಡಿ ಇರುವಂಥ ಗಿಡಗಳು, ಡ್ಯಾಮೇಜ್ ಆಗಿರುವಂಥ ಗಿಡಗಳನ್ನೇ ರಿಪೋರ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೆಲವೊಂದು ಪ್ಲ್ಯಾಂಟ್ಗಳನ್ನು ರಿಪೋರ್ಟಿಂಗ್ ಮಾಡಿರುವಂಥ ಪ್ಲ್ಯಾಂಟ್ಗಳನ್ನು ನಾನು ತೋರಿಸ್ತೀನಿ. ಯಾವ ರೀತಿ ಎಷ್ಟು ಗ್ರೋತಿಂಗು ತುಂಬ ಚೆನ್ನಾಗಿಯೇ ಗ್ರೋತಿಂಗ್ ಸ್ಟಾರ್ಟ್ ಮಾಡಿದೆ ಮತ್ತು ಫ್ಲವರ್ಗಳು ಕೂಡ ನೋಡ್ಬೋದು, ಲೀಫನ್ನು ಕೂಡ ನೋಡ್ಬೋದು. ಈಗ ಪಾಟನ್ನು ನಾನು ಯಾವ ರೀತಿ ಹಾಕ್ಕೊಳ್ತಿದ್ದೀನಿ ನೋಡ್ಬೋದು. 1 ಹಿಡಿಯಷ್ಟು ತಳಕ್ಕೆ ಮಣ್ಣು ಹಾಕಿ ಆಂಥೋರಿಯಂ ಪ್ಲ್ಯಾಂಟನ್ನು ಸೆಟ್ ಮಾಡ್ಕೊಳ್ತೀನಿ. ಆಂಥೋರಿಯಂ ಪ್ಲ್ಯಾಂಟಲ್ಲೂ ಕೂಡ ಈಗ ಕೋಕೋ ಪೀಟಲ್ಲಿ ಇರುವಂತಹ ಬೇರುಗಳನ್ನು ಕೂಡ ನೋಡ್ಬೋದು.
ಈಗ ಮಣ್ಣಿನ ಮೇಲ್ಗಡೆ ಇರುವಂತಹ ಬೇರುಗಳನ್ನು ಕೂಡ ನೋಡಬೇಕು. ಕೋಕೋಪೀಟಲ್ಲಿ ಇರುವಂಥ ಬೇರುಗಳು ಎಷ್ಟು ಚಿಕ್ಕದಾಗಿದೆ, ಅದೇ ಮೇಲ್ಗಡೆ ಗುಡ್ ಆಕ್ಸಿಜನಲ್ಲಿ ಬೆಳೆಯುವಂತಹ ಬೇರುಗಳು ಎಷ್ಟು ಹೆಲ್ದಿಯಾಗಿ ಕಾಣ್ತಾಯಿದೆ ಅಲ್ವಾ. ಈಗ ಬೇರು ತುಂಬ ಉದ್ದ ಇರೋದ್ರಿಂದ ನಾನೀಗ ಕಂಪ್ಲೀಟಾಗಿ ಕೋಕೋಪೀಟಲ್ಲಿ ಇರುವಂತಹ ಬೇರನ್ನು ಅಲ್ಲಿಗೆ ಕಟ್ ಮಾಡಿ ಎಸಿಲಿಲ್ಲ, ಅಲ್ಲೇ ಹಂಗೆ ಫೋಲ್ಡ್ ಮಾಡಿ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹೊಸದಾಗಿ ಪಾಟಿನ ಮೇಲ್ಗಡೆ ಗ್ರೋತಿಂಗ್ ಸ್ಟಾರ್ಟ್ ಮಾಡಿತ್ತಲ್ವ, ಆ ಬೇರಲ್ಲಿ ಒಂದು 2 ಬೇರಾದ್ರೂ ಮೇಲ್ಗಡೆ ಪಾಟಿನ ಮೇಲ್ಗಡೆ ಕಾಣೋ ಥರನೇ ಬಿಟ್ಟಿದ್ದೀನಿ. ಈ ರೀತಿಯೂ ಕೂಡ ರಿಪೋರ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಹಾಳಾಗೋದಿಲ್ಲ. ಈಗ ಕಂಪ್ಲೀಟಾಗಿ ನೋಡ್ಬೋದು. ಇಷ್ಟೇ ಜಸ್ಟ್ ಕೋಕೋಪೀಟಲ್ಲಿರುವಂಥ ತುಂಬ ಉದ್ದ ಬಂದಿದೆ ಅಂದರೆ ಮಾತ್ರ. ಈಗೆಲ್ಲ ಪಾಟಲ್ಲಿರುವಂತಹ ಪ್ಲ್ಯಾಂಟ್ಗಳನ್ನು ಕೂಡ ಈ ರೀತಿ ಮಾಡಬೇಡಿ. ಈಗ ಪಾಟಿಗೆ ಇಟ್ಟ ಮೇಲೆ ಬೇರುಗಳು ತುಂಬ ಈಗ ರಿಪೋರ್ಟಿಂಗ್ ಮಾಡಿಲ್ದಿದ್ದಕ್ಕೂ ಯಾವುದೇ ರೀತಿಯ ಚೇಂಜಸ್ ಕಾಣ್ತಾ ಇಲ್ಲೋ ಅನ್ನೋ ಥರ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಬೇಡ ಅಂತ. ಈ ರಿಪೋರ್ಟ್ಗಿಂತ ಮುಂಚೆ ಯಾವ ಥರ ಕಾಣ್ತಾ ಇತ್ತು ಅಂದರೆ ಕೋಕೋಪೀಟಲ್ಲೂ ಕೂಡ ಗಿಡ ಇದ್ರೂ ಕೂಡ ಬೇರುಗಳೆಲ್ಲ ಮೇಲ್ಗಡೆ ತುಂಬಾ ಜಾಸ್ತಿ ಕಾಣ್ತಿತ್ತಲ್ವ. ಈಗ ತುಂಬ ಜಾಸ್ತಿ ಕಾಣ್ತಾ ಇಲ್ಲ, 1-2 ಬೇರು 3 ಬೇರು ಅಷ್ಟೇ ಮೇಲ್ಗಡೆ ಕಾಣೋ ರೀತಿ ಬಿಟ್ಕೊಂಡು ಕಂಪ್ಲೀಟಾಗಿಯೂ ಕೂಡ ಅದನ್ನು ಮಣ್ಣೊಳಗಡೆ ಹಾಕಿ ಮುಚ್ಚಬಾರ್ದು. ಏನು ಮಾಡ್ತೀವಿ ಅಂದರೆ ಆಂಥೋರಿಯಂ ಪ್ಲ್ಯಾಂಟನ್ನ ರಿಪೋರ್ಟಿಂಗ್ ತೊಗೊಂಡ್ಮೇಲೆ ಏನು ಮಾಡ್ತೀವಿ, ಕಂಪ್ಲೀಟಾಗಿ ಮಣ್ಣನ್ನು ಹಾಕಿ ಬೇರುಗಳು ಯಾವುದು ಒಂದು ಬೇರು ಕಾಣಬಾರ್ದು ಅಂತೇಳ್ಬಿಟ್ಟು ಎಲ್ಲ ಮಣ್ಣೊಳಗಡೆ ಇರಬೇಕು ಅಂತ ನಮ್ಮದು ಇಮೇಜಿನೇಷನ್ ಇರುತ್ತೆ. ಮಣ್ಣೊಳಗಡೆ ಇರಬೇಕು ಅಂತ ಕಂಪ್ಲೀಟಾಗಿ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ. ಪ್ರೆಸ್ ಮಾಡೋದು ಬೇರೆ, ರಿಪೋರ್ಟಿಂಗ್ ಆದ ತಕ್ಷಣ ಪ್ರೆಸ್ ಮಾಡೋದು. ನಾನು ಯಾವುದೇ ರಿಪೋರ್ಟಿಂಗ್ ವಿಡಿಯೋ ನೋಡ್ಬೋದು, ಯಾವ ಪ್ಲ್ಯಾಂಟನ್ನು ಕೂಡ ತುಂಬ ಪ್ರೆಸ್ ಮಾಡಿ ಯಾವುದನ್ನು ಕೂಡ ಹಾಕಿಲ್ಲ. ಈಸಿಯಾಗಿ ಸ್ಮೂತಾಗೇ ಹಾಕ್ಕೊಳ್ಬೇಕು. ಗಿಡಗಳು ಫಸ್ಟಿಗ್ಲೇ ಸ್ವಲ್ಪ ಬರೋದೇ ಕಷ್ಟ, ಅಂಥದ್ರಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಾರ್ಡಾಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದನ್ನು ಬಿಟ್ಟು ಸ್ವಲ್ಪ ಸಾಫ್ಟಾಗಿಯೇ ಈ ರಿಪೋರ್ಟಿಂಗ್ಗೆ ಮಣ್ಣನ್ನು ಹಾಕ್ಕೊಂಡ್ಮೇಲೆ ಪ್ರೆಸ್ ಮಾಡೋದು, ಅದ್ರ ಜೊತೆಗೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದು, ಪ್ಲ್ಯಾಂಟ್ ರಿಪೋರ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಲೇ ಇರೋ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದನ್ನು ಮಾಡಬಾರ್ದು. ಕಂಪ್ಲೀಟಾಗಿ ಆಂಥೋರಿಯಂ ಪ್ಲ್ಯಾಂಟಲ್ಲಂತೂ 1-2 ಬೇರಾದ್ರೂ ಮೇಲ್ಗಡೆ ಕಾಣ್ತಾ ಇರಬೇಕು. ಈಗ ಬೇರುಗಳು ಫುಲ್ ಕಂಪ್ಲೀಟಾಗಿ ಕೆಳಗಡೆನೇ ಇದೆ ಅನ್ನೋದಾದರೆ ಓಕೆ. ಕಂಪ್ಲೀಟಾಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕೂಡ ಬೇರುಗಳು ಕಾಣ್ತಾ ಇದೆ ಅನ್ನಬೇಕಾದ್ರೆ ಮಾತ್ರ ಈ ರೀತಿ 1-2 ಬೇರುಗಳು ಮೇಲ್ಗಡೆ ಮಣ್ಣಿನ ಮೇಲೆ ಕಾಣೋ ರೀತಿ ಬಿಡಬೇಕು. ಪಾಟ್ ಮಿಕ್ಸು ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ರಿಪೋರ್ಟಿಂಗ್ನ ಕಂಪ್ಲೀಟಾಗಿ ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಮೊದಲನೇದಾಗಿ ನಾನು ಹೇಳಿದೆ, ಕಂಪ್ಲೀಟಾಗಿ ಕೋಕೋಪೀಟನ್ನು ರಿಮೂವ್ ಮಾಡ್ಕೊಳ್ಬೇಕು, ನೆಟ್ ಪಾಟನ್ನು ತೆಗಿಬೇಕು. ಬೇರುಗಳು ತುಂಬ ಉದ್ದ ಇದ್ದರೆ ಮಾತ್ರ ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕೋಕೋಪೀಟು, ಪರ್ಲೈಟು ಮತ್ತು ಮಣ್ಣನ್ನು ಈಕ್ವಲಾಗಿ ಮಿಕ್ಸ್ ಮಾಡಿನೇ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ಫರ್ಟಿಲೈಸರ್ನ ಆ್ಯಡ್ ಮಾಡೋದು ಬೇಡ. ಈಗ ನೋಡ್ಬೋದು, ಈಗ ಪಾಟಲ್ಲಿ ಮೇಲ್ಗಡೆ ಇರುವಂತಹ ಬೇರಿಗೂ ಕೆಳಗಡೆ ಇರುವಂತಹ ಬೇರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಕೆಳಗಡೆ ಫುಲ್ಲು ಕೋಕೋಪೀಟಲ್ಲಿ ಇರುವಂತಹ ಬೇರು ಕಂಪ್ಲೀಟಾಗಿ ಚಿಕ್ಕದಾಗಿದೆ, ಆದರೆ ಮಣ್ಣಿನ ಮೇಲ್ಗಡೆ ಇರುವಂತಹ ಬೇರು ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ನಾನೇನು ಮಾಡಿದೆ, ಪಾಟಲ್ಲಿ ಇಟ್ಟು ನೋಡಬೇಕು. ಫಸ್ಟ್ ಹಾಕ್ಕೊಂಡ ಮೇಲೆ ಇಷ್ಟು ಟೈಟ್ ಆಯ್ತಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಪಾಟಿಗೆ ಇಟ್ಟು ನೋಡಿ, ತಳಕ್ಕೆ ಸ್ವಲ್ಪ ಮಣ್ಣು ಹಾಕಿದ ಮೇಲೆ ಪಾಟಿಗೆ ಇಟ್ಟು ನೋಡಿದ ಮೇಲೆ ಈಗ ತುಂಬ ಮೇಲೆ ಅನ್ನಿಸ್ತಾ ಇದೆ ಅನ್ನಬೇಕಾದ್ರೆ ಮಾತ್ರ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ಳಿ. ಕಟ್ ಮಾಡಿದ್ದನ್ನು ಕೂಡ ತೆಗೆದು ಎಸೆಯೋಕ್ಕೆ ಹೋಗ್ಬಿಡಿ. ಈಗ ನಾನು ಯಾವ ರೀತಿ ಅದೇ ಪಾಟಿಗೆ ಹಾಕ್ಕೊಂಡೆ ಅದೇ ರೀತಿ ಹಾಕಿ, ಅದರಲ್ಲೂ ಕೂಡ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಗ್ರೋತ್ ಆಗುತ್ತೆ. ಹೊಸದಾಗಿ ರೂಟಲ್ಲೂ ಕೂಡ ಚಿಗುರು ಬಂದು ಹೊಸ ಗಿಡನೂ ಕೂಡ ಅಲ್ಲಿ ಬೆಳೆಯುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ 2 ಪ್ಲ್ಯಾಂಟು ಇಮಿಡಿಯೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಮದರ್ ಪ್ಲ್ಯಾಂಟ್ ಒಂದು, ಈಗ ಬೇರನ್ನು ಕಟ್ ಮಾಡಿರ್ತಿರಲ್ಲ ಅದು 1-2. ಈಗ ಪ್ಲ್ಯಾಂಟಿನ ಬೇರುಗಳು ಚಿಕ್ಕದಾಗೆ ಇದೆ ಅಂದರೆ ಏನು ತೊಂದರೆ ಇಲ್ಲ. ಫುಲ್ಲು ದೊಡ್ಡದಾಗಿದ್ದರೆ ಮಾತ್ರ ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಪ್ಲ್ಯಾಂಟಿಗೆ ಕೂಡ ಈ ರೀತಿ ಮಾಡ್ಕೊಳ್ಳೋಗಿಲ್ಲ. 2 ಆಂಥೋರಿಯಂ ಪ್ಲ್ಯಾಂಟನ್ನು ಈಗ ಡಿವೈಡ್ ಮಾಡಿ ಒಂದೊಂದು ಆಂಥೋರಿಯಂ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೆ. ಈಗ ಒಂದೊಂದು ಆಂಥೋರಿಯಂ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಮತ್ತು ಬುಷಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವಿಲ್ಲಿ 135 ರೂಪಾಯಿ ಹಾಗೆ ಒಂದು ಗಿಡನ ಕೊಡ್ತೀವಿ. ಇಲ್ಲಾಂದರೆ ಚೆನ್ನಾಗಿ ತುಂಬ ಹೆಲ್ದಿಯಾಗಿ ಬಂದು ಮತ್ತೆ 2 ಪ್ಲ್ಯಾಂಟ್ ಅದರಲ್ಲಿ ಗ್ರೋತಿಂಗ್ ಸ್ಟಾರ್ಟ್ ಮಾಡಿದರೆ ರೆಗ್ಯುಲರಾಗಿ 270 ರೂಪೀಸಿಗೆ ಕೊಡ್ತೀವಿ, 250 ರೂಪೀಸಿಗೆ ಕೊಡ್ತೀವಿ, 200 ರೂಪೀಸಿಗೆ ಕೊಡ್ತೀವಿ. ಈ ರೀತಿ ಮಾಡ್ಕೊಳ್ಳೋದು. ಈಗ ಸಿಂಗಲ್ ಇತ್ತು ಅಂದರೆ ಈಗ 275 ಅಲ್ವ, ಈಗ 135 ರೂಪಾಯಿ ತೊಗೊಳ್ತೀವಿ. ತುಂಬ ಚೆನ್ನಾಗಿ ಅದು ಯಾವ ರೀತಿ ಗ್ರೋತಿಂಗ್ ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಪ್ರೈಸು. ರಿಪೋರ್ಟಿಂಗ್ ಕೂಡ ಮಾಡ್ಕೊಂಡಿರೋದ್ರಿಂದ 300 ತನಕನೂ ಕೂಡ ಕೊಡ್ತೀವಿ ರಿಪೋರ್ಟಿಂಗ್ ಆಗಿರುವಂಥ ಪ್ಲ್ಯಾಂಟ್ಗಳನ್ನು. ಆದರೆ ಹೆಲ್ದಿಯಾಗಿರುವಂಥ ಪ್ಲ್ಯಾಂಟ್ಗಳನ್ನು ಕೊಡೋದು. ಈಗ ನೋಡ್ಬೋದು, ಆಲ್ಮೋಸ್ಟ್ ರಿಪೋರ್ಟಿಂಗ್ ಮಾಡಿರುವಂಥ ಪ್ಲ್ಯಾಂಟಲ್ಲಿ ಹೊಸದಾಗಿ ಚಿಗುರಾಗಿರ್ಬೋದು, ಹೂವಾಗಿರ್ಬೋದು, ಪ್ಲ್ಯಾಂಟು ಕೂಡ ಹೆಲ್ದಿಯಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಅನ್ಹೆಲ್ದಿ ಅನ್ನಿಸ್ತಾ ಇಲ್ಲ. ಡ್ಯಾಮೇಜ್ ಇರುವಂಥ ಪ್ಲ್ಯಾಂಟನ್ನು ಕೂಡ ರಿಪೋರ್ಟಿಂಗ್ ಮಾಡ್ತೀವಿ. ಯಾವುದಾದ್ರು ಫಂಗಸ್ ಆಗಿರುವಂಥ ಪ್ಲ್ಯಾಂಟನ್ನು ಕೂಡ ರಿಪೋರ್ಟಿಂಗ್ ಮಾಡ್ತೀವಿ. ಎಲ್ಲ ಪ್ಲ್ಯಾಂಟ್ಗಳು ಕೂಡ ಸ್ವಲ್ಪ ಡಲ್ ಅನ್ನಿಸ್ತು, ಈಗ ಬೇರೆ ಪ್ಲ್ಯಾಂಟಿಗೆ ಹೋಲಿಸಿದರೆ ಪ್ಲ್ಯಾಂಟ್ಗಳು ತುಂಬ ಡಲ್ ಅನ್ನಿಸ್ತು ಅನ್ನುವಂಥ ಪ್ಲ್ಯಾಂಟ್ಗಳನ್ನೆಲ್ಲ ರಿಪೋರ್ಟಿಂಗ್ನ ಮಾಡ್ಕೊಂಬಿಡ್ತೀವಿ. ಕೋಕೋಪಿಟ್ಟು, ಮಣ್ಣು ಮತ್ತು ಪರ್ಲೈಟ್ನ ಮಿಕ್ಸ್ ಮಾಡಿ
ಈಗ ಪ್ಲ್ಯಾಂಟ್ಗಳ ಗ್ರೋತಿಂಗು ಚೇಂಜ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟು ಕೋಕೋಪಿಟ್ದಿರುವಂಥ ಪ್ಲ್ಯಾಂಟ್ಗಳಿಗಿಂತ ಈ ರೀತಿಯ ಪ್ಲ್ಯಾಂಟ್ಗಳನ್ನು ಜಾಸ್ತಿ ತೊಗೊಳ್ತಾರೆ. ಯಾಕೆ ಅಂದರೆ ಮಣ್ಣಿಗೆ ಆಲ್ರೆಡಿ ಸೆಟ್ ಆಗಿರುತ್ತೆ, ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ ಅನ್ನೋ ಇಂಟೆನ್ಷನಿಂದ ಈ ರೀತಿ ತೊಗೊಳ್ತಾರೆ. ಈಗ ರಿಪೋರ್ಟಿಂಗ್ ಮಾಡ್ಕೊಡೋಕೆ ನನಗೆ ಗೊತ್ತು, ಚೆನ್ನಾಗಿಯೇ ರಿಪೋರ್ಟಿಂಗ್ ಮಾಡ್ಕೊಡ್ತೀನಿ, ಹೆಲ್ದಿ ಇರುವಂಥ ಗಿಡಗಳು ನನ್ನ ಹತ್ರ ಇದೆ ಅನ್ನೋದಾದರೆ ಆ ರೀತಿಯ ಪ್ಲ್ಯಾಂಟ್ಗಳನ್ನು ತೊಗೊತಾರೆ. ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಬೀಳೋದ್ರಿಂದ ಈ ರೀತಿಯ ಪ್ಲ್ಯಾಂಟನ್ನು ತೊಗೊಳ್ಳೋದು. ಏಕೆಂದರೆ ಅದರಲ್ಲಿ ಒಂದೇ ಕಲರ್ನ ಎರಡೆರಡು ಪ್ಲ್ಯಾಂಟ್ ಇರುವಂಥ ಒಂದು ಪಾಟಲ್ಲಿ ತೊಗೊಳೋಕ್ಕಿಂತ ಅದೇ ಪ್ರೈಸಲ್ಲಿ ಇದು ಒಂದು ಪ್ಲ್ಯಾಂಟ್ ಇದ್ದರೂ ಕೂಡ ಒಂದು ಪಾಟಲ್ಲಿ 2 ಕಲರ್ ಕಾಂಬಿನೇಷನ್ನ ತೊಗೊಳ್ಬೋದು ಅನ್ನೋದಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಆಂಥೋರಿಯಂ ಪ್ಲ್ಯಾಂಟಿನ ರಿಪೋರ್ಟಿಂಗ್ ವಿಡಿಯೋನ ನಿಮಗೆ ತಿಳಿಸ್ಕೊಟ್ಟಿನಿ. ಯಾವ ರೀತಿ ಆಂಥೋರಿಯಂ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.